ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೊಮ್ಮೆ ಸ್ವಾಗತ. ಕೆಎಸ್ ಈಶ್ವರಪ್ಪ ಅವರು ದೆಹಲಿಗೆ ಹೋದ್ರು, ಅಮಿತ್ ಶಾ ಅವರನ್ನ ಭೇಟಿಯಾಗೋದಕ್ಕಾಗಲಿಲ್ಲ. ಕರೆ ಮಾಡಿ ದೆಹಲಿಗೆ ಬನ್ನಿ ಮಾತಾಡೋಣ ಅಂತ ಅಮಿತ್ ಶಾ ಹೇಳಿದ್ರು. ಆದರೆ ಅದಾದ ಮೇಲೆ ಈಶ್ವರಪ್ಪ ಅವರು ಯಾರೇನೇ ಹೇಳಿದ್ರು ನಾನು ನಿಲ್ಲೋದು ಮಾತ್ರ ಖಚಿತ ಅನ್ನೋ ಒಂದು ಹೇಳಿಕೆ ಕೊಟ್ಟರು. ಆ ಹೇಳಿಕೆಯಿಂದ ಈಶ್ವರಪ್ಪ ಅಮಿತ್ ಶಾ ಅವರನ್ನ ಭೇಟಿಯಾಗೋದಕ್ಕೆ ಕತ್ರಿ ಬಿತ್ತ ಅನ್ನೋದು ಸದ್ಯದ ಪ್ರಶ್ನೆ. ಪ್ರಶಾಂತ್, ಸನ್ನಿವೇಶ ಏನೇ ಇರಲಿ, ಆದರೆ ಒಬ್ಬ ನಾಯಕನನ್ನ ದೆಹಲಿಗೆ ಕರೆಸ್ಕೊಂಡು ಭೇಟಿ ಆಗದೆ ಕಳಿಸಿದ್ದು ಇಟ್ ಈಸ್ ಅನ್ಫೇರ್ ಅಂತ ನನಗಂತೂ ಅನ್ನಿಸ್ತಾ ಇದೆ. ಪಕ್ಷಕ್ಕೋಸ್ಕರ ದುಡ್ದಿದ್ದಾರೆ, ಅಷ್ಟು ವರ್ಷಗಳ ಕಾಲ ಪಕ್ಷದ ಜೊತೆ ನಿಂತಿದ್ದಾರೆ, ಕಳೆದ ಬಾರಿ ಕೇಳಿದ ತಕ್ಷಣ ನಾನು ನಿಲ್ಲೋದಿಲ್ಲ ಅಂತ ಹೇಳಿದ್ದಾರೆ. ಇಟ್ ಈಸ್ ಅನ್ಫೇರ್ ಅಂತ ಅನ್ನಿಸ್ತು. ನಿಶ್ಚಿತವಾಗಿ ನೋಡಿ, ಈಶ್ವರಪ್ಪನವರ ಅವರು 89ರಲ್ಲಿ ಮೊದಲ ಬಾರಿ ಶಿವಮೊಗ್ಗದಿಂದ ಚುನಾವಣೆಗೆ ಸ್ಪರ್ಧಿಸಿದ್ರು. ಅನಂತಕುಮಾರ್, ಯಡಿಯೂರಪ್ಪ, ಈಶ್ವರಪ್ಪ ರಾಜ್ಯ BJPಯನ್ನು ಕಟ್ಟು ಬೆಳೆಸಿರ್ತಕ್ಕಂಥ 3 ಫೋಟೋಗಳು ಹಾಕೋದಿದ್ದರೆ ಅದರಲ್ಲಿ ಈಶ್ವರಪ್ಪನವ್ರದ್ದು ನಿಶ್ಚಿತವಾದ ಒಂದು ಕೊಡುಗೆ ಇದೆ. ಆದರೆ ಕರ್ನಾಟಕದ BJP ಇರ್ಬೋದು ಅಥವಾ ಒಟ್ಟು BJPಯಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಎಷ್ಟರ ಮಟ್ಟಿಗಿದೆ ನೋಡಿ. ಅದರಲ್ಲೂ ಸಂಘ ಪರಿವಾರದಿಂದ ಬಂದಿರತಕ್ಕಂಥ ನಾಯಕ, ಎಲ್ಲೋ ಜನತಾದಳದಿಂದ ಕಾಂಗ್ರೆಸ್ದಿಂದ ಬಂದಿರತಕ್ಕಂಥ ನಾಯಕ ಅಲ್ಲ, RSS ಎಲ್ಲ ಬಹುತೇಕ ಮೋಹನ್ ಭಾಗವತ್ರವರವರಿಗೆ ಚಿರಪರಿಚಿತ ನಾಯಕನಿಗೆ ಒಂದು ಕಮ್ಯುನಿಕೇಷನ್ ಇಲ್ಲ ಅನ್ನೋದು BJPಯ ದೊಡ್ಡ ಸಮಸ್ಯೆ. ಆಮೇಲೆ ಅದರಲ್ಲಿ ಈಶ್ವರಪ್ಪನವ್ರದ್ದು ನನಗನ್ಸುತ್ತೆ ಅನೇಕ ಬಾರಿ ಈ ಪ್ರತಿಭಟನೆಗೆ ಕುಳ್ತಾರಲ್ಲ, ಅನ್ಯ ಸತ್ಯಾಗ್ರಹವನ್ನು ಮಾಡ್ತೀವಿ ಅಂತ, ಅವ್ರಿಗೆ ಜ್ಯೂಸ್ ಯಾರು ಬಂದು ಕುಡಿಸ್ತಾರೆ ಅಂತಕ್ಕಂಥದ್ರ ಬಗ್ಗೆ ಕ್ಲಾರಿಟಿ ಇರಬೇಕು. ಅಂದರೆ ನಾನು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಈಶ್ವರಪ್ಪನವರು ಬಂಡಾಯ ಇಡುವಾಗ ಅದನ್ನು ಹಿಂತೆಗೆದುಕೊಳ್ಬೇಕೋ ಬೇಡವೋ, ಹಿಂತೆಗೆದುಕೊಳ್ಬೇಕಾದ್ರೆ ಯಾವ ಸಂದರ್ಭದಲ್ಲಿ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಪಾಲಿಟಿಕ್ಸ್ನಲ್ಲಿ ಕ್ಯಾಲ್ಕುಲೇಷನ್ ಇಲ್ಲದೆ ಎಲ್ಲವೂ ನಡೆಯಲ್ಲ. ಒಂದು, ಅಮಿತ್ ಶಾ ಅಂತ ಹಿರಿಯ ನಾಯಕ ಫೋನ್ ಮಾಡಿದಾಗ ತರಾತುರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರಿಂದ ದಿಲ್ಲಿಯಲ್ಲಿ ಅಮಿತ್ ಶಾ ಭೇಟಿಯಾಗಲಿಲ್ಲ. ಅಮಿತ್ ಶಾ ಆ ಪತ್ರಿಕಾಗೋಷ್ಠಿಯನ್ನು ನೋಡಿದ್ದಾರೆ. ಅದರಲ್ಲಿ ಈಶ್ವರಪ್ಪನವ್ರು ಹೇಳ್ತಾರೆ, ನಾನು ಯಾವುದಕ್ಕೆ ಅಮಿತ್ ಶಾ ಅವ್ರು ಹೇಳಿ ಯಾರೇ ಹೇಳಿ ನಾನು ಹಿಂತೆಗೆದುಕೊಳ್ಳಲ್ಲ ಅಂತ ಹೇಳ್ತಾರೆ. ಅದನ್ನು ಅಮಿತ್ ಶಾ ಸ್ವತಃ ನೋಡಿದ್ದಾರೆ. ನೋಡಿದ್ಮೇಲೆ ಅವರು ಅಂದ್ಕೊಂಡಿದ್ದಾರೆ ಹಾಗಾದರೆ ನಾವ್ಯಾಕೆ ಚರ್ಚೆಯನ್ನು ನಡೆಸಬೇಕು ಅಂತ. ದಿಲ್ಲಿಗೆ ಹೋಗಿದ್ದಾರೆ. ದಿಲ್ಲಿಯಲ್ಲಿ ಅಮಿತ್ ಶಾ ಅವ್ರ ಆಫೀಸ್ ಹೇಳಿದೆ, ಇಲ್ಲ ಅವರು ಟೈಮ್ ಕೊಡಲ್ಲ ಅಂತ. ಇವತ್ತು ಈಶ್ವರಪ್ಪ ನೋಡಿ, ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ದರೆ ಈಶ್ವರಪ್ಪನವ್ರು ಹಿಂತೆಗೆದುಕೊಳ್ತಿದ್ರೇನೋ ಗೊತ್ತಿಲ್ಲ. ಆದರೆ ದಿಸ್ ಇಸ್ ವೆರಿ ಈಗೋ ಫೈಟ್. ಒಂದು 20-25 ವರ್ಷಗಳ ಹಿಂದೆ BJP ರಾಷ್ಟ್ರೀಯ ನಾಯಕರು, ಕರ್ನಾಟಕದ ನಾಯಕರು ಒಂದು ಫ್ಯಾಮಿಲಿ ಥರ ಇದ್ದರು. ಇವತ್ತು ಪಾರ್ಟಿ ಬೆಳೆದು ಯಾರಿಗೂ ಯಾರು ಟೈಮ್ ಕೊಡುವ ಸ್ಥಿತಿಯಲ್ಲಿಲ್ಲ. ರೈಟ್. ಅಂಡ್ ಎಲ್ಲರೂ ಟೇಕನ್ ಫಾರ್ ಗ್ರಾಂಟೆಡ್ ಆಗ್ತಾ ಇದೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಹೈಕಮಾಂಡ್ ನಲ್ಲಿ ಗಟ್ಟಿ ನಿಲ್ಲೋ ರಾಜ್ಯದ ನಾಯಕರ ಕೊರತೆನೂ ಇದರಲ್ಲಿ ಎದ್ದು ಕಾಣುತ್ತೆ. ಇಲ್ಲಿಂದ ಒಂದು ಲಿಂಕ್ ಕನೆಕ್ಟ್ ಮಾಡುವಂತ ರಾಜ್ಯದ ಆಮೇಲೆ ಪಾಯಿಂಟ್ ಆಫ್ ನೋ ರಿಟರ್ನ್ ಹೋದಾಗ ಈಗ ಈಶ್ವರಪ್ಪನವ್ರು ನೇರವಾಗಿ ಯಡಿಯೂರಪ್ಪನವ್ರ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವ್ರ ಮಗನನ್ನು BJP ರಾಜ್ಯಾಧ್ಯಕ್ಷನಾಗಿ ಮಾಡಿದ್ರು. ಈಗ ಹೆಂಗೆ ಪಾಯಿಂಟ್ ಆಫ್ ರಿಟರ್ನ್ ಅನ್ನು BJP ಮಾಡುತ್ತೆ? ಇದು ಕೂಡ ಸಮಸ್ಯೆ ಇದೆ ಅಂತ. ಇವೆಲ್ಲವೂ ಕೂಡ BJPಗೆ ಪ್ರಾಬ್ಲಮ್ ಅನ್ನಷ್ಟೇ ಕ್ರಿಯೇಟ್ ಮಾಡ್ತಾ ಇದೆ. ಧನ್ಯವಾದ ಪ್ರಶಾಂತ್, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.